Hello, Minister. ಕೆಲವೊಂದು ಕೇಸ್ ಸ್ಟಡಿಗಳನ್ನು ನಾವು ಸಚಿವರ ಮುಂದೆ ಇಡ್ತಾ ಇದೀವಿ ಸರ್. ಈಗ ಬಾಗಲಕೋಟೆಯ ಸ್ಟೋರಿ ಎರಡು ಪ್ರಮುಖವಾದಂತಹ ಸಮಸ್ಯೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಾಗಲಕೋಟೆಯ ವಾರ್ಡ್ ನಂಬರ್ 10ರ ನಾಗರಿಕರ ಗೋಳು ಇದು. ನಗರ ಪ್ರದೇಶಗಳಿಗೆ ಸೀಮೆ ಎಣ್ಣೆ ವಿತರಣೆ ಇಲ್ಲಿ ಸ್ಥಗಿತ ಮಾಡಲಾಗಿದೆ. ಆದರೆ ಕೃಷ್ಣಾ ಮುಳುಗಡೆ ಸಂತ್ರಸ್ತರ ಪ್ರದೇಶ ಕರೆಂಟ್ ಕಟ್ ಆಗೋದು ಬಹಳ ಸಾಮಾನ್ಯ. ಅಲ್ಲಿ 7-8 ತಿಂಗಳಿಂದ ಸೀಮೆ ಎಣ್ಣೆ ಇಲ್ಲದೆ ಕತ್ತಲಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ಜನ. ಮಾಲೀಕರಿಗೆ ಇಷ್ಟ ಬಂದಾಗ ಇಲ್ಲಿ ರೇಷನ್ ವಿತರಣೆ ಮಾಡ್ತಾರೆ ಅನ್ನುವ ಆರೋಪವೂ ಕೂಡ ಇದರ ಜೊತೆಗಿದೆ. ಹಾಗೆ ಮತ್ತೊಂದು ಸ್ಟೋರಿನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಾರ್ಡ್ ನಂಬರ್ 10 ನಾಗರಿಕರ ಗೋಳು ಸರ್. ನಾವು ನಿಮಗೆ ಇವಾಗ ತಿಳಿಸಿದ್ದು ಮತ್ತೊಂದು ಕೇಸ್ ಸ್ಟಡಿ. ಅದೇ ಬಾಗಲಕೋಟೆಯಲ್ಲಿ 1500 ಕುಟುಂಬಗಳಿದ್ರೂ ಕೂಡ ಅಲ್ಲಿ ರೇಷನ್ ಅಂಗಡಿ ಇಲ್ಲ. ಬಾಗಲಕೋಟೆಯ ನವನಗರದ 45 ಸೆಕ್ಟರ್ನ ಜನರ ಗೋಳು ಇದು. ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ ಮಾಲೀಕರು. ವಾಂಬೆ ಕಾಲೋನಿ ಜನರಿಗೆ 40 ರೂಪಾಯಿಯ ರೇಷನ್ ಏನಿದೆ ಅದು 200 ರೂಪಾಯಿ ಖರ್ಚಾಗುತ್ತೆ. ಥಂಬ್ ಇಂಪ್ರೆಷನ್ ಕೆಲಸ ಮಾಡದೆ ಕೆಲವರು ರೇಷನ್ ಅನ್ನೇ ತಗೊಳಕ್ಕಾಗ್ತಾ ಇಲ್ಲ. ಇಷ್ಟ ಬಂದಾಗ ರೇಷನ್ ವಿತರಿಸ್ತಾರೆ ಮಾಲೀಕರು ಅನ್ನುವಂತಹ ನೇರ ಆರೋಪ ಇದೆ. ಬಹುಶಃ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಒಂದು ಎಲ್ಲ ನಗರ ಪ್ರದೇಶಕ್ಕೆ ನಾನು ಇವತ್ತು ಹೇಳುವಂಥದ್ದು ಸರ್, ಸೀಮೆಎಣ್ಣೆ ಕುರಿತಾಗಿ ಫೇಸ್ಬುಕ್ನಲ್ಲೂ ಕೂಡ ಬಹಳಷ್ಟು ಜನ ಕುರಿತಾಗಿ ಒಮ್ಮೆ ಏನಿತ್ತು ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ಏನಿದೆ ಅಂತೇಳಿ ನಮಗೆ ಕೋಟವನ್ನು ಕಟ್ ಮಾಡ್ತಾ ಬಂತು. ಸೊ ನಾವು ಎಲ್ಲ ಜಿಲ್ಲಾ ನಗರದಿಂದ ಎಷ್ಟೆಷ್ಟು ಗ್ಯಾಸ್ ಇದೆ, ಗ್ಯಾಸ್ ಇಲ್ಲ ಅಂತೇಳಿ ಮಾಹಿತಿ ಕೇಳಿದಾಗ ಭಾಳಷ್ಟು ಅಲ್ಲಿಂದ ನಮಗೆ ಸ್ಪಂದಿಸುವಂಥ ವಿಚಾರ ಆಗಲಿಲ್ಲ. ಅದಕ್ಕಾಗಿ ಬಹುಶಃ ಎಲ್ಲ ಗ್ಯಾಸ್ ಅಂತ ಹೇಳಿಕೊಂಡು ಯಾರು ಅರ್ಜಿ ಕೊಡ್ತಾರೆ ಅವ್ರ ಮನವಿ ತೆಗೊಂಡಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದೆವು. ಆದರೆ ನಮ್ಮಲ್ಲಿ ಅಧಿಕಾರಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬಹುಶಃ ಎಲ್ಲ ಗ್ಯಾಸ್ ಅಂತ ಅವರ ಡೇಟಾ ಪ್ರಕಾರ ಮಾಡಿಕೊಂಡು ಮತ್ತು ಯಾರೆಲ್ಲ ಇಲ್ಲ ಅಂತೇಳಿ ಅವರು ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕಾಗಿ ನಾವು ಭಾಳ ಸ್ಪಷ್ಟವಾಗಿ ಮೊನ್ನೆ ನಾವು ಹೇಳಿದ್ದೇವೆ, ನಗರ ಪ್ರದೇಶದಲ್ಲಿ, ಗ್ರಾಮೀಣ ಮಟ್ಟದ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಯಾರಿಗೆ ಗ್ಯಾಸ್ ಇಲ್ಲ ಅವರಿಗೆ ಕಡ್ಡಾಯವಾಗಿ ಸೀಮೆಎಣ್ಣೆ ಕೊಡಲೇಬೇಕು. ಸೊ ನಾನು ಎಲ್ಲ ಗ್ರಾಹಕರಿಗೆ ಹೇಳ್ತಾ ಇದ್ದೇನೆ, ಯಾರಿಗಾದರೂ ನಗರ ಪ್ರದೇಶದಲ್ಲಿ ಎಲ್ಲಿಯಾದರೂ ಕೂಡ ಗ್ಯಾಸ್ ಇಲ್ಲದೆ ನಿಮಗೆ ಏನಾದರೂ ಇವತ್ತು ಸೀಮೆಎಣ್ಣೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಒಂದು ಅರ್ಜಿಯನ್ನು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡಿ. ಅದನ್ನು ನಾವು ಫುಡ್ ಇನ್ಸ್ಪೆಕ್ಟರ್ ತೆಕ್ಕೊಂಡು ಅಲ್ಲಿಗೆ ಎಷ್ಟು ಅಲಾಟ್ಮೆಂಟ್ ಬೇಕು ಅದು ಅಷ್ಟು ಅಲಾಟ್ಮೆಂಟ್ ನಾವು ಅಲ್ಲಿ ಕೊಡ್ತೇವೆ. ನೀವು ಅರ್ಜಿ ಕೊಟ್ಟು ಕೂಡ ನಿಮ್ಗೆ ಅಲ್ಲಿ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಇವತ್ತು ತರಬೇಕಾಗ್ತದೆ. ಈ ಕುರಿತಾಗಿ ನಮಗೆ ಬಾಗಲಕೋಟೆಯ ಆಹಾರ ಇಲಾಖೆ ಉಪನಿರ್ದೇಶಕರು ಶ್ರೀಶೈಲ ಕಂಕಣವಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಶೈಲ ಕಂಕಣವಾಡಿ ಅವರು, ಎರಡು ಪ್ರಮುಖ ಸಮಸ್ಯೆಯನ್ನ ಇವಾಗ ನಾವು ಸಚಿವರ ಮುಂದೆ ಇಟ್ಟಿದ್ದೀವಿ. ಒಂದು ಸೀಮೆಎಣ್ಣೆ ವಿತರಣೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ, ಇನ್ನೊಂದು ಕಡೆ ಬಾಗಲಕೋಟೆ ನವನಗರದ 45 ಸೆಕ್ಟರ್ನ ಜನರ ಸಮಸ್ಯೆ. ನಿಮ್ಮ ಗಮನಕ್ಕೆ ಬಂದಿದೆಯಾ? ಸಚಿವರಿದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಈಗ ಬಾಗಲಕೋಟೆ ಸಮಸ್ಯೆಗೆ ಸಂಬಂಧಪಟ್ಟ ಮೊದಲನೇ ವಿಷಯದಲ್ಲಿ ಈಗಾಗಲೇ ಹೊಸ ನ್ಯಾಯಾಲಯ ಮಂಜೂರಾತಿ ಆಗಿದೆ ಸರ್. ವಾರ್ಡ್ ನಂಬರ್ 10 ವಾಂಬೆ ಕಾಲನಿದು ಹೊಸ ನ್ಯಾಯಾಲಯ ಮಂಜೂರು ಆಗಿದೆ ಸರ್. ಮಂಜೂರಾಗಿದೆ ಆಗಿದೆ ಸರ್. ಯಾವಾಗ ಸ್ಟಾರ್ಟ್ ಇದೇ ತಿಂಗಳು ಸ್ಟಾರ್ಟ್ ಸರ್. ಇದೇ ತಿಂಗಳು ಏಪ್ರಿಲ್ 1ರಿಂದ ಸ್ಟಾರ್ಟ್. ಏಪ್ರಿಲ್ 1 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆಗಿದೆ ಸರ್, ಆಗಿದೆ. ಓಕೆ. ಆಮೇಲೆ ಸೀಮೆಎಣ್ಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್, ಈಗಾಗಲೇ ನಾವು ನಗರ ಪ್ರದೇಶದಲ್ಲಿ 90% ಜನರು ಬೇರೆ ಬೇರೆ ಯೋಜನೆಗಳಲ್ಲಿ ಗ್ಯಾಸ್ ಸಂಪರ್ಕ ಹೊಂದಿರುವುದರಿಂದ ಕಾರ್ಡ್ ಅನ್ನ ಕನ್ವರ್ಷನ್ ಮಾಡಿದ್ವಿ ಸರ್. ಈಗ ಯಾರಿಗೆ ಅವ್ರಿಗೆ ಸೀಮೆಎಣ್ಣೆ ಬೇಕಂತಾರಲ್ಲ ಅವ್ರಿಗೆಲ್ಲ ವಿಲ್ಲಿಂಗ್ನೆಸ್ ಮೂಲಕ ಅವ್ರ ವಿಲ್ಲಿಂಗ್ನೆಸ್ ಕೊಟ್ಟ ನಂತರ ಅವ್ರಿಗೆ ಸೀಮೆಎಣ್ಣೆ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಈಗ ಬಹಳ ಸ್ಪಷ್ಟವಾಗಿ ನೀವು ಅಲ್ಲಿ ಒಂದು ತಮ್ಮ ಸಂದೇಶವನ್ನು ಕೊಡಿ ಜನಸಾಮಾನ್ಯರಿಗೆ. ಯಾರಿಗೆಲ್ಲ ಗ್ಯಾಸ್ ಇಲ್ಲ, ಸೀಮೆಎಣ್ಣೆ ಸಿಗ್ತಿಲ್ಲ, ನಿಮ್ಮ ಗಮನಕ್ಕೆ ಕೆಲಸ ಮಾಡಿ. ಖಂಡಿತ ಮುಂದಿನ ತಿಂಗಳು ಅಲಾಟ್ಮೆಂಟ್ ಹೋಗಬೇಕು. ಗ್ಯಾಸ್ ಇಲ್ಲದವರಿಗೆ ನಮಗೆ ಸೀಮೆಎಣ್ಣೆ ಸಿಕ್ಲಿಲ್ಲ, ನಿರಾಕರಣೆ ಮಾಡಿದ್ರೆ ನಮ್ಮ ಗಮನಕ್ಕೆ ತರಬಾರ್ದು. ಎರಡನೇದು, ಇವತ್ತು ನಾವು ಅಲಾಟ್ಮೆಂಟ್ ಕೊಟ್ಟು ಆ ಅಂಗಡಿಯವನು ಕೊಡ್ತಾನೆ ಇಲ್ವ ಅಂತ ಇವತ್ತು ನೋಡೋದು ಕೆಲಸ ಕೂಡ ಇದು ನಿಮ್ದು ಇವತ್ತು ಆಗಿದೆ. ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಗ್ಯಾಸ್ ಇದ್ದವ್ರಿಗೆ ಕೂಡ 1 ಲೀಟರ್ ಕೊಡ್ತೇವೆ. ಗ್ಯಾಸ್ ಇದ್ದವ್ರಿಗೆ ಕೂಡ ಯಾರಿಗೆ ಒಂದು ಪಂಚಾಯತ್ ಅಲ್ಲಿ ಹೇಳಿದ್ರೆ ಆಯ್ತು ನನಗೆ ಬೇಕಂತ ಹೇಳಿ ನಾವು ಒಮ್ಮೆ ಹೇಳಿದ್ರೆ ಸಾಕು. ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಪ್ರಕಟಣೆ ಕೊಡಿಸಿ ಯಾರಿಗೆ ಸೀಮೆಎಣ್ಣೆ ಬೇಕಲ್ಲ ವಿಲ್ಲಿಂಗ್ನೆಸ್ ಕೊಟ್ಟು ಅದನ್ನು ವ್ಯವಸ್ಥೆ ಮಾಡ್ತಿದ್ದೀನಿ ಸರ್. ಓಕೆ ಸರ್, ಇಷ್ಟ ಬಂದಾಗ ಪದಾರ್ಥಗಳ ವಿತರಣೆ ಅನ್ನೋದು ಕೂಡ ಒಂದು ನೇರ ಆರೋಪ ಇದೆ. ಈಗ ಅಂಗಡಿಗಾರರು ಈಗಾಗಲೇ ಈಗ ನಮ್ಮ ವಿಚಾರ ಏನಿದೆ ಅಂತೇಳಿ 1 ತಾರೀಕಿಂದ ಪ್ರಾರಂಭ ಮಾಡಿ 30 ತಾರೀಕು ಕೂಡ ಕೊಡಬೇಕು. ಇಲ್ಲಿ ಇಷ್ಟು ತನಕಿತ್ತು. ಇಲ್ಲಿ ಒಂದು ಸಮಸ್ಯೆ ಏನಿದೆ, ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಕೇಳ್ತಾ ಇದ್ದೇವೆ. ಸೊ 30ನೇ ತಾರೀಕು ತನಕ ಕೊಟ್ಟು ಅವರು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಎಷ್ಟು ಉಳಿದಿದೆ ಅಂತ ನಮಗೆ ಕೊಡಲೇಬೇಕು ಅಂತ ಸಿಸ್ಟಮ್ ಮಾಡಿದ್ದೇವೆ. ಇದು ಕೊಡುವಾಗ ಮತ್ತೊಂದು 5 ದಿವಸ ಇವತ್ತು ಹೋಗ್ತದೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಿಂದ ಈ ಎಲ್ಲ ಸಿಸ್ಟಮ್ ಸರಿಬೇಕಂದ್ರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಅವನು ಕಡ್ಡಾಯವಾಗಿ ಕೊಡಲೇಬೇಕು. 1ರಿಂದ 15ನೇ ತಾರೀಕಿನ ಒಳಗಡೆ ಜನಸಾಮಾನ್ಯರು ತಮ್ಮ ಆಹಾರ ದಾನವನ್ನು ಇವತ್ತು ಪಡ್ಕೊಳ್ಬೇಕು. ಅಂದ್ರೆ ಪ್ರತಿದಿನವೂ ಓಪನ್ ಇರಬೇಕಾ ಸರ್? ಪ್ರತಿ ದಿವಸ ನಮ್ಮ ಬೆಳಿಗ್ಗೆ 8ರಿಂದ
ರಾತ್ರಿ 8:30 ಗಂಟೆ ತನಕ ಪ್ರತಿದಿನ ಇವತ್ತು ಓಪನ್ ಇರಬೇಕು. ಮಧ್ಯಾಹ್ನ ಸ್ವಲ್ಪ ಒಂದು ಗಂಟೆನ ಮತ್ತೆ ಗ್ಯಾಪ್ ಇದೆ. ಬೆಳಿಗ್ಗೆ 8:30ರಿಂದ 12 ಗಂಟೆ ತನಕ, ಬೆಳಗ್ಗೆ 8ರಿಂದ 12 ಸರ್, ಸಾಯಂಕಾಲ 4ರಿಂದ 8 ಓಕೆ ಓಕೆ. ಸೊ ಈ ಸೌಂಡ್ ಕೊಡಲೇಬೇಕು ಇದರಲ್ಲಿ. ಸೊ ಈಗ ಅದು 1 ತಿಂಗಳು ಮಾಡೋ ಬದಲು ನಾವು 15 ತಾರೀಕು ತನಕ ಮಾಡಿದ್ದೇವೆ. 15 ನಂತರ ಅವನು ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ನಮ್ಮ ಡಿಪಾರ್ಟ್ಮೆಂಟಿಗೆ ಕೊಡಬೇಕು. 20 ನಂತರ ಅವನಿಗೆ ಅಲಾಟ್ಮೆಂಟ್ ಕೊಡ್ತೇವೆ. ಸೊ ಒಂದು ಡಿಸಿಪ್ಲಿನ್ ತರಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಎಸ್, ಫೇಸ್ಬುಕ್ನಿಂದ ಒಂದು ಪ್ರಶ್ನೆ ಇದೆ ಸರ್. ಸಂಪತ್ ಕುಲಕರ್ಣಿ ಅನ್ನೋರು ಬರೆದಿದ್ದಾರೆ, ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣ ಪುರಸಭೆ ಆದ ಕಾರಣ 2 ವರ್ಷಗಳಿಂದ ಹೊಸ ಪಡಿತರ ಚೀಟಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಅಂತರ್ಜಾಲದಲ್ಲೂ ಕೂಡ ಕೆಂಬಾವಿಯನ್ನ ಈಗಾಗಲೇ ಗುರುತಿಸಲಾಗಿಲ್ಲ, ಹಾಗಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಕಳೆದ 2 ವರ್ಷಗಳಿಂದ ಅಂತ. ಇಲ್ಲ, ಈಗ ನಾವು ಸ್ಟಾರ್ಟ್ ಮಾಡಿದ್ದೆ ಕಳೆದ ತಿಂಗಳಿನಿಂದ ಅಪ್ಲೈ ಮಾಡಿಕೊಂಡು ಅವ್ರಿಗೆ ಏನಾದರೂ ಸಮಸ್ಯೆ ಬಂದಲ್ಲಿ ನಮಗೆ ತಿಳಿಸ್ಬೋದು. ಮತ್ತು ಈ ನಮ್ಮ ಆನ್ಲೈನ್ ಮಾಡುವಾಗ ಕೆಲವೊಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂ ನಾವು ರೆಕ್ಟಿಫೈ ಮಾಡಿಕೊಂಡು ಅದಕ್ಕೆ ಈಗ ಬಾರ್ಡರ್ ಇರೋದಿಲ್ಲ ಜಿಲ್ಲಾ ಮತ್ತು ತಾಲೂಕಿನಲ್ಲಿ ಈ ಶಾಪ್ಗಳು ನಮ್ಮ ನಂಬರ್ ಕೋಡ್ ಹಾಕುವಾಗ ಅದು ಆ ಕಡೆ ಈ ಕಡೆ ತಾಲೂಕು ಚೇಂಜ್ ಆಗಿದೆ. ಸೊ ತಕ್ಷಣ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮೂಲಕ ನಾವು ಮಾಹಿತಿ ಪಡೆದುಕೊಂಡು ತಕ್ಷಣ ರೆಕ್ಟಿಫೈ ನಾವು ಮಾಡ್ತಾ ಇದ್ದೇವೆ. ಈ ವಿಚಾರ ನಮಗೇನು ಕೂಡ ಯಾವುದೇ ಬರಲಿಲ್ಲ. ಸೊ ಈಗ ಅವ್ರಿಗೆ ಅರ್ಜಿ ಕೊಡಲಿ, ಇದರಲ್ಲಿ ಹೆಚ್ಚು ಕಮ್ಮಿ ಗಮನಕ್ಕೆ ತರಲಿ. ಎಸ್, ಫಸ್ಟ್ ಕೇಸ್ ಸ್ಟಡಿ ಕಾರವಾರದಿಂದಲೇ ಇತ್ತು. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಈಗ ವರದರಾಜ ಕಾರವಾರದಿಂದ ಕರೆ ಮಾಡಿದ್ದಾರೆ. ವರದರಾಜ, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಏನಿಲ್ಲ, ನಾವು ಮುಂಚೆ ನೀವು ಇದ್ದಿದ್ದು ಪೋರ್ಟ್ಫೋಲಿಯೋಗು ಈಗಿರೋ ಪೋರ್ಟ್ಫೋಲಿಯೋಗು ಮೀನ್ಸ್ ನಾವು ನಿಮ್ಮನ್ನು ತುಂಬಾ ಇಷ್ಟಪಡ್ತೀವಿ. ಧನ್ಯವಾದಗಳು. ಯಾಕಂತಂದ್ರೆ ನೀವಂದ್ರೆ ತುಂಬಾ ಇಷ್ಟ. ಅಂದ್ರೆ ನಾವು ಬೇಸಿಕಲಿ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬಿಜೆಪಿ ಸಪೋರ್ಟ್ರು. ಆದ್ರೂ ನಾನು ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ಇನ್ನು ಮುಂದೆ ಕಾಂಗ್ರೆಸ್ ಕೋಟ್ ಆಗಬೇಕು ಅಲ್ಲ, ಅದು ನಂಗೆ ಗೊತ್ತಿಲ್ಲ, ಬಟ್ ನೀವಂದ್ರೆ ತುಂಬಾ ಇಷ್ಟ. ಆಯ್ತು. ಆದ್ರೆ ನಂಗೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ನಾನು ಕಾರವಾರದಿಂದ ಈಗ ಬೆಂಗಳೂರು ರಾಮಮೂರ್ತಿ ನಗರಕ್ಕೆ ಶಿಫ್ಟ್ ಆಗಿದ್ದೀನಿ. ಓಕೆ ಸರ್, ನಂಗೆ ಈಗ ರೇಷನ್ ಕಾರ್ಡ್ ಅಲ್ಲಿದ್ದು ಕಾರವಾರ ಡಿಸ್ಟಿಕ್ದು ಮತ್ತೆ ಇಲ್ಲಿಗೂ ಏನು ಅಂತ ಕೇಳಿದ್ರೆ, ಇಲ್ಲಿ BBMP ಅವರು ಒಂದೊಂದು ಕತೆ ಹೇಳ್ತಾರೆ, ಅಲ್ಲಿ ಅವರು ಒಂದೊಂದು ಕತೆ ಹೇಳ್ತಾರೆ. ನಂಗೆ ಏನಂತ ಗೊತ್ತಾಗ್ತಾ ಇಲ್ಲ. ಈಗ 500 ಕಿಲೋಮೀಟರ್ ಡಿಫ್ರೆನ್ಸ್ ಹೋಯ್ತು. ಈಗ ನೀವು ಕಾರವಾರ ಜಿಲ್ಲೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದೆ? ಹಾ, ಇದೆ ಸರ್. ನೀವೀಗ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಟೆಂಪರರಿ ಆಗಿದ್ದೀರಾ ಅಲ್ಲ ಪರ್ಮನೆಂಟ್ ಇಲ್ಲೇ ನಿಲ್ತೀರಾ? ಇಲ್ಲ, ಪರ್ಮನೆಂಟ್ ಆಗಿ ಇಲ್ಲೇ ನಿಲ್ತೀವಿ. ಪರ್ಮನೆಂಟ್ ನಿಮಗೆ ಇಲ್ಲಿ ಕಾರ್ಡ್ ಚೇಂಜ್ ಮಾಡ್ಲಿಕ್ಕೆ ಕೂಡ ಬಹಳ ಸುಲಭ ಇದೆ. ನೀವು ನಮ್ಮ ಬೆಂಗಳೂರು 1 ಸೈಬರ್ ಸೆಂಟರ್ ನಿಮ್ದು APL BPL? APL ಸರ್. APL. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಇದ್ರೆ ನೇರವಾಗಿ ಆಹಾರ್ ahar.com www ಆಹಾರ್ AHAR.KAR.NIC ಇಷ್ಟೇ ಸೈಟ್ ಓಪನ್ ಆಗ್ತದೆ. ನಿಮ್ಮ ಆಧಾರ್ ನಂಬರ್ ಸಂಖ್ಯೆ ಅದರಲ್ಲಿ ಹೊಸ ಕಾರ್ಡ್ ಅಂತ ಕೇಳ್ತದೆ. ಹೊಸ ಕಾರ್ಡ್ಗೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ. ಫಸ್ಟ್ ನಿಮ್ಮ ಮನೆಯವರು ಯಾರು ಮಹಿಳೆಯರಿದ್ರೆ ಫಸ್ಟ್ ಅವ್ರ ಹೆಸರು ಹಾಕಬೇಕು, ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳಿ. ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಕಾರ್ಡ್ ಎಲ್ಲಿದೆ ಅಂತ ಹೇಳಿ ತೋರಿಸಿಕೊಡ್ತದೆ ಹಿಂದೆದು. ಅದನ್ನು ಡಿಲೀಟ್ ಮಾಡಬೇಕಾ ಕಂಟಿನ್ಯೂ ಮಾಡಬೇಕಂತ ಬರ್ತದೆ. ಅದನ್ನು ಕಂಟಿನ್ಯೂ ಅಂತೇಳಿ ಹಿಂದೆ ಕಂಟಿನ್ಯೂ ಆಗ್ತದೆ. ಡಿಲೀಟ್ ಮಾಡಿದಂತೆ ಹೊಸ ಕಾರ್ಡ್ಗೆ ಅವಕಾಶ ಆಗ್ತದೆ. ತದನಂತರ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಆಧಾರ್ ಕಾರ್ಡ್ ಹಾಕಿ ನಿಮ್ಗೆ ಯಾವ ಶಾಪ್ ಬೇಕಂತೇಳಿ ನಿಮ್ಗೆ ಸಿಲೆಕ್ಟ್ ಮಾಡ್ಬೋದು. ನಿಮ್ಮ ಮನೆ ಪಕ್ಕದಲ್ಲಿ ಯಾವ್ದಿದೆ ಅಂತೇಳಿ ಅದನ್ನು ಸಿಲೆಕ್ಟ್ ಮಾಡಿ ಅಲ್ಲಿರೋ ಕೆಲವು ಕ್ರೈಟೀರಿಯಾ ಮಾಹಿತಿ ಕೇಳ್ತಾರೆ, ಅದನ್ನು ಫಿಲ್ ಮಾಡಿದ ನಂತರ ನಿಮಗೆ ಪ್ರಿಂಟ್ ಔಟ್ ಅಲ್ಲೇ ಕೈಯಲ್ಲಿ ತಗೊಳ್ಬಹುದು ನಿಮ್ಮ ಪ್ರಿಂಟರಲ್ಲಿ, ದೇರ್ ಓನ್ಲಿ. ನಾವು ಕೂಡ ಪ್ರಿಂಟ್ ಔಟ್ ನಿಮ್ಗೆ ಎಲ್ಲ ನಮ್ಮ ಸವಲತ್ತುಗಳನ್ನು ಪಡ್ಕೊಳ್ಬಹುದು. ಬೈ 1 ಮಂತ್ 1.5 ಮಂತ್ ನೇರವಾಗಿ ನಿಮಗೆ ಒರಿಜಿನಲ್ ಬೈ ಪೋಸ್ಟ್ ನಿಮ್ಗೆ ಈ ರೀತಿಯ ಕಾರ್ಡ್ ಬರ್ತದೆ. ಇದು ನಿಮಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಮತ್ತೆ ಆಸ್ ಅ ಪ್ರೂಫ್ ತೋರಿಸ್ಲಿಕ್ಕೆ ಅದಕ್ಕೆಲ್ಲವೂ ಕೂಡ ಇದು ಆಗ್ತದೆ. ಸೊ ಇದನ್ನು ಕೂಡ ನಾವು ಇಂಡಿಯಾದಲ್ಲಿ ಪ್ರಪ್ರಥಮ ಮಾಡಿದ್ದೇವೆ. ಈಗ ಮೋರ್ ದನ್ 75,000 APL ಕಾರ್ಡ್ ದೇ ಹ್ಯಾವ್ ಟೇಕನ್ ಡೈರೆಕ್ಟ್ಲಿ. ಈಗ ಟೆನ್ಷನ್ ಇಲ್ಲ. ಈಗ ಫಾರಿನ್ ಹೋದವರಿಗೆ ಸಮಸ್ಯೆ, ಅವ್ರಿಗೆ ಏನು ಬೇಡ ಆ ಒಂದು ವಿಚಾರ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ವಲ್ಲ, ನಮ್ದು ಏನಾದ್ರೂ ಅಡ್ರೆಸ್ ಪ್ರೂಫ್ ಕೊಡಿ, ಇದು ಕೊಡಿ ಅಂತ ಕೇಳ್ತಾರೆ. ಅಚ್ಚಾ, ನಿಮ್ಗೆ ಎಲ್ಲ ಏನು ಪ್ರೂಫ್ ಏನು ಬೇಡ. ನಾವು ಹೇಳಿದಲ್ಲ, ಈಗ ಯಾವುದೇ ಪ್ರೂಫ್ ನಾವು ಕೇಳೋದಿಲ್ಲ. ಬರೀ ಆಧಾರ್ ನಿಮ್ಮ ಕಾರ್ಡನ್ನು ಮಾತ್ರ ನಾವು ಆಧಾರ್ ನಿಮ್ಮ ಇದನ್ನು ಮಾತ್ರ ನಾವು ಕೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸರ್ ಅವರಿಗೆ ಒಂದು ಸೂಚನೆ ಇಷ್ಟೇ, ಅವರೇನು ಆಧಾರ ಹೊಂದಿದ್ದಾರೆ, ಅದರ ವಿಳಾಸ ಇಲ್ಲಿದೆ,
ಅದನ್ನು ಗಮನಿಸಬೇಕು. ಈಗ ಕಾರವಾರದ ವಿಳಾಸಿದ್ರೆ ಬರೋದಿಲ್ಲ ಸರ್. ಅಲ್ಲಲ್ಲ, ಈಗ ನೀವು ಆಧಾರ್ ಹಾಕುವಾಗ ನೀವು ಇಲ್ಲಿ ಬಂದ ನಂತರ ನಿಮ್ಮ ಆಧಾರ್ ಒಂದು ಚೇಂಜ್ ಮಾಡಬೇಕು, ಇಲ್ಲಿ ಪರ್ಮನೆಂಟ್ ಉಳಿದಿದ್ರೆ. ಸೊ ಯಾಕೆಂದ್ರೆ ನಾವು ರೇಷನ್ ಕಾರ್ಡ್ ಯಾವ ಇದರಲ್ಲಿ ಕೊಡ್ತೇವೆ ಅಂತ ಹೇಳಿದರೆ ಅವರ ಯಾವ ಆಧಾರ್ ಅಡ್ರೆಸ್ ಇದೆ ಅದಕ್ಕೆ ಹೋಗ್ತದೆ. ಮಾತ್ರ ಅದಕ್ಕೆ ಹೋದರೂ ಕೂಡ ನಿಮಗೆ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ನಿಮ್ಗೆ ಇಲ್ಲಿ ಪಡ್ಕೊಳ್ಬೋದು, ನಿಮ್ಗೆ ಶಾಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಆಧಾರ್ ಕಾರ್ಡ್ ಕಾರವಾರದಿದ್ರೂ ಕೂಡ ಜನರಿಗೆ ಇಲ್ಲಿದ್ದ ಅವಕಾಶವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೇವೆ. ಯಾಕಾಗಿ ಮಾಡಿದೆ ಅಂತ ಹೇಳಿದೆ, ಭಾಳಷ್ಟು ಕೂಲಿ ಕಾರ್ಮಿಕರು ಇನ್ನಿತರು ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರು, ಮಂಗಳೂರು, ಮೈಸೂರು ನಗರ ಪ್ರದೇಶ ಹೋಗ್ತಾರೆ. ಪಾಪ ಅವರಿಗೆ ಅಲ್ಲಿ ಸಿಕ್ಕುದು ಇಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ ಕಾಡಿದ್ರು ಕೂಡ ಇಲ್ಲಿ ಪಡ್ಕೊಳ್ಳುವಂಥ ಅವಕಾಶ ನಾವು ಇದರಲ್ಲಿ ಮಾಡಿಕೊಟ್ಟಿದ್ದೇವೆ. Hello, Minister.